ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಹೇರ್ ಗ್ರೋತ್ ಆಗೋದು, ಡ್ರ್ಯಾಂಡ್ರಫು, ಸಿಲ್ಕಿ ಹೇರ್ಸು ಟಿಪ್ಸು ಅಥವಾ ಹೇರ್ ಪ್ಯಾಕ್ ಅಂತ ಟಿಪ್ಸ್ ಹೇಳ್ತಾ ಇದ್ದೀನಿ, ತೋರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ನೈಟು ಹಿಂದಿನ ದಿನವೇ ಅಕ್ಕಿ 1-2 ಸ್ಪೂನು ಮತ್ತು 2 ಸ್ಪೂನು ಅಗಸೆ ಬೀಜ ನೆನೆಸಿ ತೊಳೆದು ಎತ್ತಿಟ್ಟಿದ್ದೆ. ಮತ್ತು ಒಂದು ಇಡೀ ದಿನ ನೆನಿಬೇಕು. ಇಡೀ ದಿನ ಅಲ್ಲ, ಓವರ್ ನೈಟು ನೆನಿಬೇಕು. ನೆಂದಾದಮೇಲೆ ಮತ್ತೆ ಬೆಳಗಿನ ಜಾವಕ್ಕೆ ಅದೇ ನೀರು ತಗೊಂಡು ಚೆನ್ನಾಗಿ ಪೇಸ್ಟ್ ಆಗೋವರೆಗೂ ಕುದಿಸ್ಬೇಕು. ಚೆನ್ನಾಗಿ ಅಕ್ಕಿಲೆ ಬೆಂದ ಥರ ಆಗಬೇಕು. ಅನ್ನ ಸೇಮ್ ಹೇಗೆ ಬೆಂದಿರುತ್ತಲ್ಲ ಅದೇ ಥರ ಬೆಂದಿರಬೇಕು. ಅದು ಸ್ವಲ್ಪ ಜಾಸ್ತಿ 1-2 ಗ್ಲಾಸ್ ನೀರು ಹಾಕಿ ಕುದಿಸಿ, ಆಮೇಲೆ ಸ್ಮೂತಾಗಿ ಅನ್ನ ಬೆಂದಿತ್ತು ಅಂದಾಗೆ ನಾವು ಸ್ಟವ್ ಆಫ್ ಮಾಡ್ಕೊಂಡು, ಮತ್ತು ಕೆಲವರು ಇದೇ ನೀರು ತಗೊಂಡು ತಲೆಗೆ ಅಪ್ಲೈ ಮಾಡ್ಕೋತಾರೆ. ಡ್ರ್ಯಾಂಡ್ರಫ್ಗಾಗಲಿ ಮತ್ತು ಹೇರು ಸಿಲ್ಕಿ ಆಗುತ್ತೆ. ಆಮೇಲೆ ಡ್ರ್ಯಾಂಡ್ರಫ್ಗೂ ಟಿಪ್ಸ್ ಅಂತಲೇ ಹೇಳ್ಕೊಬೋದು ಇದು. ಹಾಗಾಗಿ ನಾನಿಲ್ಲಿ ಸ್ಟವಲ್ಲಿಟ್ಟು ಚೆನ್ನಾಗಿ ನೀರು ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ. 1-2 ಗ್ಲಾಸ್ ಅಷ್ಟು ಟೀ ಗ್ಲಾಸ್ ಅಷ್ಟು ನೀರು ಹಾಕಿ ಇಟ್ಟಿದ್ದೀನಿ. ಹಾಗೆ ಮತ್ತೆ ಇಲ್ಲಿ ಚೆನ್ನಾಗಿ ಬೆಂದಾದಮೇಲೆ ನಾನು ತಣ್ಣಗಾಗಕ್ಕೆ ಬಿಟ್ಟು ಗ್ರೈಂಡ್ ಮಾಡಿಕೊಂಡೆ ನುಣ್ಣಗೆ. ಕೆಲವರು ಇದಕ್ಕೆ ಮತ್ತು ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ ಅದು ಹಾಕ್ಕೋಬೋದು, ಇಲ್ಲಾಂದರೆ ನಿಂಬೆಹಣ್ಣು ಹಾಕಿ ಗ್ರೈಂಡ್ ಮಾಡ್ಕೋಬೋದು. ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ನೈಸಾಗಿ ರುಬ್ಕೋಬೇಕು. ರುಬ್ಕೊಂಡಾದಮೇಲೆ ಒಂದು ಬಟ್ಲಿಗೆ ಎತ್ತಿಕೊಂಡು, ನಾನು ಇದು ಯಾವಾಗ ಮಾಡಿದ್ದಂದರೆ ಸಂಕ್ರಾಂತಿ ಹಬ್ಬದ್ದು 2 ದಿವಸ ಹಿಂದಿನ ದಿನವೇ ಮಾಡಿದ್ದೆ. ವಿಡಿಯೋ ಹಾಕೋಕ್ಕೆ ನನಗೆ ಎಡಿಟಿಂಗ್ ಮಾಡೋಕ್ಕೆ ಅಷ್ಟು ಟೈಮ್ ಸಿಕ್ಕಿಲ್ಲ. ಹಾಗಾಗಿ ಇವಾಗ ಎಡಿಟಿಂಗ್ ಮಾಡ್ಕೊಂಡು ಹಾಗೆ ವಿಡಿಯೋ ಹಾಕೋಣಂತ ಹಾಕ್ತಾಯಿದ್ದೀನಿ. ನೋಡಿರಿ, ನೈಸಾಗಿ ರುಬ್ಕೊಂಡಿದ್ದೀನಿ. ಅದೇ ಬಟ್ಲಿಗೆ ನಾನು ಎತ್ತಿಟ್ಕೊಂಡು ನಾನು ತಲೆಗೆ ಫಸ್ಟ್ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟು ಭಾನುವಾರ ದಿವಸ ನನ್ನ ಮಗಳಿಗೆ ಅಪ್ಲೈ ಮಾಡ್ತಾಯಿದ್ದೆ. ಅವಳಿಗೆ ಸ್ವಲ್ಪ ತಲೆ ಚಿಕ್ಕು ಅಂತಾರಲ್ಲ ಆ ಥರ ಮಾಡೋಕ್ಕೆ ತುಂಬ ತಲೆ ಬಾಚುವಾಗೆಲ್ಲ ಭಯ ಬೀಳ್ತಾಯಿದ್ಲು. ಎಷ್ಟು ಎಳಿತೀಯ, ಎಷ್ಟು ಇದು ಮಾಡ್ತೀಯ ಅಂತ. ಹಾಗಾಗಿ ಇದೊಂದು ಹೇರ್ ಪ್ಯಾಕ್ ಮಾಡಿ ಬಿಡೋಣ, ಏನಿಲ್ಲ ಅಂದರೆ ಒಂದು 1/2 ಅವರ್ ಅಷ್ಟು ಬಿಟ್ಟು ತಲೆ ಸ್ನಾನ ಮಾಡ್ಕೋಬೇಕು. ಚೆನ್ನಾಗಿ ಬಿಚ್ಚಿ ತಲೆಗೆ ಅಪ್ಲೈ ಮಾಡ್ಕೋಬೇಕು. ಹೇರ್ ಮಾತ್ರ ಸಖತ್. ನನಗೂ ಕ್ಲಿಪ್ ಹಾಕಿದ್ರೂ ಅಷ್ಟು ನಿಂತ್ಕೊಂಡಿಲ್ಲ ಹೇರಿಗೆ, ಅಷ್ಟು ಜಾರಿ ಕೂದಲು ನೈಸ್ ಆಗಿತ್ತು. ಹಾಗೆ ಈ ಥರ ಟಿಪ್ಸು ನೀವು ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಸಿಲ್ಕಿ ಆಗ್ತವೆ ಕೂದಲು. ನೋಡ್ರಿ, ಇವಾಗ ಎಲ್ಲ ಅಪ್ಲೈ ಮಾಡಿ ಬಿಟ್ಟಿದ್ದೀನಿ ಕ್ಲಿಪ್ ಹಾಕಿ. ಅವಳಿಗೊಂದು ಅವರಪ್ಪ ಅವರಣ್ಣ ಇಬ್ಬರು ಸೇರಿ ಕ್ಯಾರಮ್ ಮಾಡ್ತಾಯಿದ್ರು. ಹೇಗೂ ಚೆನ್ನಾಗಿ ಟೈಮು ಇದು ಆಗುತ್ತೆ ಅಂತಂದು ಒಂದು 1/2 ಅವರ್ಗಿಂತಲೇ ಹೆಚ್ಚು ಬಿಟ್ಕೊಂಡಿದ್ಲವಳು. ಆಮೇಲೆ ತಲೆ ಸ್ನಾನ ನಾನೇ ಮಾಡಿಸಿದ್ದು. ನೋಡಿರಿ, ಈ ರೀತಿ ಬಂದಿತ್ತು. ನಾನು ಶಾಂಪೂ ಹಾಕಿ ಮತ್ತು ಎಲ್ಲ ನೈಸಾಗಿ ಬಿಚ್ಚಿ ತೋರಿಸ್ತಾಯಿದ್ದೀನಿ. ನೋಡಿರಿ, ಶಾಂಪೂ ಹಾಕಿದಾಗೆ ಒಂಥರ ಇದು ಆಗೋದು. ಇವಾಗ ಕೈ ಹಿಡಿದ್ರೆ ಆಯಿತು, ನೈಸಾಗಿ ಅನಿಸ್ತಾಯಿತ್ತು.